ಡಿಸೈರ್ ಬಂದು ತರಕಾರಿ ಮಾಡ್ಕೊಳ್ಳಿ. ಇವಾಗ ತರಕಾರಿನ ಇಂಥ ಗಲೀಜೊಳಗೆ ಬಿಡ್ಬೇಕಲ್ಲ. ನಾವು ಬೆಳೆದಿದ್ವಲ್ಲ ರೈತರು, ನಮ್ಗೂ ಹೊಟ್ಟೆ ಉರಿತಾ ಇದೆ. ಮತ್ತೆ ಕಮಿಷನರ್ ಹತ್ರ ಹೋಗಿ, DSP ಹತ್ರ ಹೋಗಿ, SP ಹತ್ರ ಮಾತಾಡಷ್ಟು ನಮ್ಮ ರೈತರಿಗೆ ಗೊತ್ತಿಲ್ಲ. ಹೋದ್ರೆ ದಳ್ಳಾಳಿ ಕಾಟ, ಸ್ವಂತ ಮಾರಕ್ ಬಂದ್ರೆ ಇವು ಕಾಟ. ಮಾಲ್ಗಳಿಗೆಲ್ಲ ಹೋಗೋದಿದೆ ಪದಾರ್ಥ, ಇವು ತೋರ್ಸೋದು ಆರ್ಗಾನಿಕ್ ಯಾವ್ದು ಅಲ್ಲ. ಇದನ್ನ ಮುಖ್ಯಮಂತ್ರಿಗಳು ನೋಡ್ಬೇಕಾ ಇಲ್ವ? ಅವರು ಬಂದು ಸ್ವಲ್ಪ ಇಳಿದು ನಡ್ಕ ಬರಕ್ ಕೇಳಿ ಒಂದು ಉಂಟ ಹಸಿರು ಟವಲ್ ಹಾಕತ್ರ ನಾವು ರೈತರ ಕಡೆಯವ್ರು ಅಂತಾರ. ನಿಜವಾದ ರೈತರು ನಾವು ಇಲ್ಲಿಂತಿರೋರು. ಸರ್ ಇವಾಗ ಇಲ್ಲಿ ಏನಾಗಿದೆ ಅಂತಂದ್ರೆ ಮಳೆ ಉದಿರೋದ್ರಿಂದ ತುಂಬಾ ಗೊಜ್ಜೆಗಳಾಗಿದೆ. ಈಗ ಏನೋ ಒಂದು ಉದಾಹರಣೆ ಹೇಳ್ತೀನಿ ಅಂತಂದ್ರೆ, ಚಪ್ಪಲ್ನ ಕಾಲಲ್ಲಿ ಹಾಕ್ತಿವಿ, ಶೋರೂಮಲ್ಲಿ ತಗೊಂಡು ಮಡಗ್ತಾರೆ. ಇದು ಹೊಟ್ಟೆಗೆ ತಿನ್ನೋ ಅಂತ ಅನ್ನ ಪದಾರ್ಥ. ಇದು ಇಂಥ ಗಲೀಜಲ್ಲಿ ಮಾರಕ್ಕೆ ಬಿಡ್ತಾರೆ. ನಿಮಗೆ ತಿನ್ನಕ್ಕೆ ಬರ್ತದೆ. ಎಲ್ಲ ದಿನ ನಾವು ರೋಡ್ ಸೈಡ್ಲೇ ಮಾರಕ್ಕೆ ಅನ್ವಯಿಸಿ ಕೊಡಿ ಅಂತ ನಾವು ಕೇಳಲ್ಲ. ಇಂಥ ಮಳೆಗಾಲ ಟೈಮಲ್ಲಿ ಸ್ವಲ್ಪ ಅನುಕೂಲ ಮಾಡಿಕೊಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಅವ್ರಿಗೆ, ಪೊಲೀಸ್ನವ್ರಿಗೆ ಅಂತ. ಯಾರೋ DC ಏನೋ ಹೋಯ್ತಾ ಇದ್ರು, ರೋಡ್ ಬಿಡ್ನಿಲ್ಲ, ಅದು ನೈಟ್ ಜಾಮ್ ಮಾಡಿಬಿಟ್ರು ರೈತರು ಅಂತ ಉದ್ದೇಶಕ್ಕಾಗಿ ಒಳಗಡೆ ಶಿಫ್ಟ್ ಮಾಡಿದ್ರು. ಅದೇ ಸರ್, ಹೊಸ DC ಬಂದಿರಲ್ಲ, ಅವರು ಕಾರ್ನೇನೋ ಅಡ್ಡ ಮಾಡಿದ್ರು, ರೈತರು ಬಿಟ್ಟು ಕೊಡ್ಲಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಒಳಗಡೆ ಶಿಫ್ಟ್ ಮಾಡಿಲ್ಲ. DC ಅವರೇ ಬಂದು ತರಕಾರಿ ಮಾಡ್ಕೊಳ್ಳಿ. ಇವಾಗ ಅವರೇ ಬಂದು ಈ ಗಲೀಜ್ ಒಳಗಡೆ ನಿಂತ್ಕೊಂಡು ಅವ್ರದ್ದು ಮನೆಗೆ ತಿನ್ನೋಂಥ ತರಕಾರಿನ ಅವರೇ ಬೆಳೆದು ಮಾರ್ಕೊಳ್ಳಿ ಮಾಡಿ ಇದು ಮಾಡಲಿ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇವಾಗ MLA ಆಗಿರೋದು ಮಾರಾದ್ರೆ ಅವರೇ ಇದು ಅನುಮತಿ ಇರೋ ಜಾಗಗಳಂತ ಅವರೇ ಬಂದಿದ್ದಕ್ಕೆ ಒಂದು ಸೊಲ್ಯೂಷನ್ ಮಾಡಿಕೊಟ್ರೆ ಇನ್ನೂ ತುಂಬ ಒಳ್ಳೇದು ಅಂತ ನಾವು ಕೇಳ್ಕೊತೀವಿ. ಪರ್ಮಿಷನ್ ಅಂದರೆ ಗಾಡಿ ವೆಹಿಕಲ್ಗಳ ತೊಂದರೆ ಆಯ್ತದೆ, ನಾವು ಉದ್ದೇಶಕ್ಕೋಸ್ಕರ ನಮ್ಮನ್ನ ಒಳಗಡೆ ಶಿಫ್ಟ್ ಮಾಡಿದ್ದಾರೆ. ಈ ಮಳೆ ಉದ್ರಿಂದ ತುಂಬ ಇವತ್ತು ಅನಾನುಕೂಲ ತುಂಬ ಜಾಸ್ತಿ ಆಯ್ತದೆ ರೈತರಿಗೆ ಮಾಡೋಕ್ಕೆ. ಅಂದರೆ ಕ್ವಾಲಿಟಿ ಇರೋ ಟಮಾಟ ತರಕಾರಿ, ಯಾವುದೇ ಒಂದು ಸೊಪ್ಪು, ಏನೇ ಒಂದು ತರಕಾರಿ ಆಗ್ಬೋದು, ಈ ಗಲೀಜೊಳಗಡೆ ಮಾಡಿದ್ರೆ ತಗೊಳಕ್ಕೆ ಬರಲ್ಲ ಗ್ರಾಹಕಗಳು, ಅವರು ಬರಲ್ಲ. ಅದರಿಂದ ರೇಟ್ಗಳು ಕಮ್ಮಿ ಆಯ್ತಿದೆ. ಆಮೇಲೆ ಚೆನ್ನಾಗಿರೋ ಟಮಾಟ ಏನೋ ಪ್ರತಿಯೊಂದು ತರಕಾರಿಗಳು ಗಲೀಜ್ ಥರ ಕಾಣ್ತಾ ಇದ್ದಾವೆ. ಹಂಗಾಗಿ ಸ್ವಲ್ಪ ತುಂಬ ಹಿಂಸೆ ಆಯ್ತದೆ. ಇಲ್ಲ ಸರ್, ಕಮ್ಮಿ ಆಗೈತೆ ಒಂದು ಸ್ವಲ್ಪ. ಈಗ ಮೊನ್ನೆ 3 ದಿನದಿಂದ ಕಮ್ಮಿ ಆಗೈತೆ. ಬತ್ತನೇ ಇಲ್ಲ, ಗ್ರಾಹಕಗಳ ಬತ್ತನೇ ಇಲ್ಲ, ತುಂಬ ಕಮ್ಮಿ ಬೀಳ್ತೈತೆ ಸರ್ ಪರಿಣಾಮ. ಈಗ ನಮಗೂ ತೊಂದರೆ, ಎಲ್ಲ ವ್ಯಾಪಾರಸ್ಥರಿಗೂ ತೊಂದರೆ, ಗ್ರಾಹಕರಿಗೂ ತೊಂದರೆ, ರೈತರಿಗೆ ಮುಖ್ಯವಾಗಿ ಆಗ್ತಾ ಇರೋದು ರೈತರಿಗೆ ತೊಂದರೆ. ಇಲ್ಲಿ ಕರೆಕ್ಟಾದಂಥ ಬೆಳೆಗೆ ತಂದರೂ ಜನಕ್ಕೆ ಕರೆಕ್ಟಾಗಿ ಬೆಲೆ ಸಿಗ್ತಾಯಿಲ್ಲ. ಗ್ರಾಹಕರಿಗೂ ತಗೊಂಡು ಹೋಗೋಕ್ಕೆ ಕರೆಕ್ಟಾಗಿ ಅಲ್ಲಿ ದಾರಿ ಬಿಟ್ಕೊಡಲ್ಲ. ಇಲ್ಲಿ ವ್ಯವಸ್ಥಿತವಾಗಿ ಇಲ್ಲಿ ಸುರಕ್ಷಿತವಾದ ಜಾಗ ಅಲ್ಲ ಇದು. ಈ ಜಾಗನ ಬದಲು ಮಾಡಿ ಈ ಜಾಗನ ಸುರಕ್ಷಿತವಾದ ಜಾಗಕ್ಕೆ ಸ್ಥಳಾಂತರ ಮಾಡಿದ್ರೆ ನಮಗೆ ತುಂಬ ರೈತರಿಗೆ ಅನುಕೂಲವಾಗುತ್ತೆ ಅಂತ ನನ್ನ ಅನಿಸಿಕೆ. ಹೌದು, ಒಂದು ಚಪ್ಪಲಿ ತಗೊಳ್ಬೇಕಾದ್ರೂ ನಾವು ಅದು ಶೋಕೇಸಲ್ಲಿ ತಗೋತಾರೆ. ಇಂಥ ತರಕಾರಿನ ಇಂಥ ಗಲೀಜೊಳಗೆ ಬಿಡ್ಬೇಕಲ್ಲ. ನಾವು ಬೆಳೆದಿದ್ವಲ್ಲ ರೈತರು, ನಮಗೂ ಹೊಟ್ಟೆ ಉರಿತಾ ಇದೆ. ಏನು ಮಾಡೋಕ್ಕಾಗಲ್ಲ, ಗೊತ್ತಿಲ್ಲ ರೈತರಿಗೆ ಯಾವ ರೀತಿ ಎಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಇದು ಜಾಗ ಗನ್ ಹೌಸ್ ಅಂತ ಹೇಳ್ತಾರೆ, ಇದು ಮಹಾರಾಜರ ಜಾಗ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲಿಂದ ತಗೊಂಡು ಬರ್ತಾ ಇದ್ದಾರೆ. ಎಲ್ಲ ರೈತರುಗಳು ಮಾರಾಟ ಮಾಡ್ತಾ ಇದ್ದಾರೆ. ಇದನ್ನು ಎಲ್ಲರೂ ಒಂದು ಜಾಗ ಸ್ಥಳಾಂತರ ಮಾಡಿ ಜನಕ್ಕೆ ಅನುಕೂಲವಾಗಂತ ಮಾಡಿಕೊಡಿ, ಸರ್ಕಾರ ಒಂದು ಅನುಕೂಲ ಮಾಡಿಕೊಡ್ಲಿ ಅಂತ ನಾವು ಕೇಳ್ಕೊಳ್ತೀವಿ. ಅವರು ತುಂಬ ಈಗ ಸಂಸದರಾಗಿದ್ದಾರೆ. ಅವರು ಒಳ್ಳೆ ಮಹಾರಾಜರು, ಹಿಂದಿನಿಂದ ಚೆನ್ನಾಗಿ ನಡ್ಕೊಂಡು ಬಂದಿದ್ದಾರೆ. ಅವರೇ ಇದನ್ನು ಮುಂದಾಳತ್ವ ವಹಿಸ್ಕೊಂಡು ಒಂದು ಸ್ಥಳಾಂತರ ಜಾಗ ಮಾಡಿ ಒಂದು ಒಳ್ಳೆಯ ಅನುಕೂಲ ಮಾಡಿಕೊಟ್ರೆ ರೈತರು ಕೂಡ ಸಂತೋಷವಾಗಿ ಮಹಾರಾಜರಿಗೆ ಹಿಂದಿನಿಂದ ಅವ್ರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ರು. ಈಗಲೂ ಕೈ ಮುಗಿದು ನಾವು ಬೇಡ್ಕೊತೀವಿ ಅವ್ರನ್ನ. ಅದು ನಮಗೆ ಗೊತ್ತಿಲ್ಲ, ಅದು ಯಾವ ರೀತಿ ಇದನ್ನು ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದಾರೆ. ರೈತರಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಸುಮಾರು ಎಲ್ಲ ಅವಿದ್ಯಾವಂತರು ಜಾಸ್ತಿ. ವಿದ್ಯಾವಂತರಾಗಿದ್ದರೆ ಎಲ್ಲ ಯಾವ ರೀತಿನಾದರೂ ಮಾತಾಡ್ಬೋದಿತ್ತು, ಕೇಳ್ಬೋದಿತ್ತು. ಮತ್ತು ಕಮಿಷನರ್ ಹತ್ರ ಹೋಗಿ, DSP ಹತ್ರ ಹೋಗಿ, SP ಹತ್ರ ಮಾತಾಡೋಷ್ಟು ನಮ್ಮ ರೈತರಿಗೆ ಗೊತ್ತಿಲ್ಲ. ಏನು ಪ್ಲಸ್ ಪಾಯಿಂಟ್ ಇಲ್ಲ. ಇದನ್ನು ಯಾವ ರೀತಿ ಅವರೇ ಸರಿದೂಗಿಸ್ಕೊಟ್ರೆ ನಮಗೆ ಎಲ್ಲ ಅಧಿಕಾರಿಗಳು, ಸರ್ಕಾರ ಬಂದು ಸರಿದೂಗಿಸ್ಕೊಟ್ರೆ ತುಂಬ ರೈತರಿಗೆ ಅನುಕೂಲವಾಗುತ್ತೆ, ಗ್ರಾಹಕರಿಗೂ ಕೂಡ ಅನುಕೂಲವಾಗುತ್ತೆ. ಅಟ್ರ್ಯಾಕ್ಟ್ ಮಾಡ್ತಾರೆ ಅನ್ನೋದಕ್ಕೆ ವಿಧಿ ಇಲ್ವಲ್ಲ. ಇನ್ನು ಅಟ್ರ್ಯಾಕ್ಟ್ ಮಾಡ್ಬೇಕನ್ನೋದು ವಿಧಿನೇ ಇಲ್ವಲ್ಲ. ಅವರು ನಮಗೂ ವಿಧಿ ಇಲ್ಲ, ರೈತರಿಗೂ ವಿಧಿ ಇಲ್ಲ. ಜಾಗನ ಸ್ಥಳಾಂತರ ಮಾಡಿದರೆ ಎಲ್ಲಿ ಬೇಕಾದರೂ ರೈತರು ತಗೋಗಿ ಮಾರಾಟ ಮಾಡೋಕ್ಕೆ ಸಿದ್ಧವಾಗಿದ್ದಾರೆ. ಗ್ರಾಹಕರು ಕೂಡ ಚೆನ್ನಾಗಿರೋ ಜಾಗ ಆದರೆ ಅವರು ಬಂದು ತಗೊಂಡು ಹೋಗ್ತಾರೆ. ನಮಗೆ ಬೇಕಾಗಿರೋದೇನು, ನಮಗೆ ಚೆನ್ನಾಗಿ ಸ್ಥಳಾಂತರ ಮಾಡಿ ಜಾಗನ ಚೆನ್ನಾಗಿ ಸ್ವಚ್ಛತೆ ಇರುವಂಥ ಜಾಗಕ್ಕೆ ನಮ್ಮನ್ನ ಸ್ಥಳಾಂತರ ಮಾಡಿಕೊಟ್ರೆ ಸಾಕು. ರೈತರು ರೆಸ್ಪಾನ್ಸ್ ಮಾಡ್ತಾರೆ, ಗ್ರಾಹಕರು ರೆಸ್ಪಾನ್ಸ್ ಮಾಡ್ತಾರೆ. ಏನು ಮಾಡೋಕ್ಕಲ್ಲ, ವಿಧಿ ಇಲ್ವಲ್ಲ. ಇನ್ನು ಏನು ಮಾಡೋಕ್ಕಾಗಲ್ಲ. ತಿನ್ನಂಥ ಪದಾರ್ಥ ಇದು ತರಕಾರಿ, ಪ್ರತಿದಿನ ಬೇಕು. ತರಕಾರಿ ತಗೊಳ್ಳೋಕ್ಕೆ ಗ್ರಾಹಕರು ಬರಲೇಬೇಕು, ಮಾರಾಟ ಮಾಡೋಕ್ಕೆ ರೈತರು ಬರಲೇಬೇಕು. ಏನು ಮಾಡೋಕ್ಕಾಗಲ್ಲ. ಯಾರು ಕೋಪ ಮಾಡ್ಕೊಂಡು ಇಲ್ಲಿ ರೈತರು ಕೋಪ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ತೆಗೆದುಕೊಳ್ಳುವಂಥ ಗ್ರಾಹಕರು ಕೋಪ ಮಾಡ್ಕೊಂಡು ಹೋಗಂಗಿಲ್ಲ. ಎಲ್ಲ ಅನ್ಯೂನ್ಯತೆಯಾಗಿ ನಡ್ಕೊಂಡು
ನಾವು ಮಾರಾಟ ಮಾಡ್ಬಿಟ್ಟು ನಮ್ಮ ಮನೆಗೆ ಹೋಗ್ಬೇಕು ಅಷ್ಟೇ. ಸಿಗೋದ್ರೆ ಹೋದ್ರೆ ದಳ್ಳಾಳಿ ಕಾಟ, ಸ್ವಂತ ಮಾರಕ್ಕೆ ಬಂದ್ರೆ ಇವ್ರ ಕಾಟ. ಏನು ಕಾಟ ಏನು ಎಲ್ಲಿ ಕಾಟ ಇಲ್ಲಿ ಆಯ್ತಿಲ್ಲ. ಸರ್ಕಾರದ ದುಡ್ಡಿಲ್ವಾ? ಡಿ ಸಿ ಅವ್ರು ಬಂದ್ಬಿಟ್ರು ಅವತ್ತು ಮನವಿ ಮಾಡಿಬಿಟ್ಟು ಅವ್ರು ಬಂದ್ಬಿಟ್ಟು ಪೊಲೀಸವ್ರು ಎಲ್ಲರೂ ಒದಗಾಡ್ತಾವ್ರು ರೋಡಲ್ಲಿ ರಸ್ತೆಯಲ್ಲಿ. ನಿಲ್ಲಕ್ಕೆ ಜಾಗ ಕೊಡ್ತಿಲ್ಲ ನೋಡಿ. ಇಲ್ಲಿ ಕೆಳಗಡೆ ಹಿಡೀರಿ ಹಂಗೆ ಟಿವಿಯ ತಿನ್ನೋದು ಇದು ಹೊಟ್ಟೆಗೆ ತಿನ್ನೋ ಪದಾರ್ಥನ ಇಲ್ಲಿ ಬಿಸಾಕಿ ಫುಟ್ಪಾತಲ್ಲಿ ಬಚ್ಚಲ ಒಳಗಡೆ ಚಪ್ಪಲಿ ಮೆಟ್ಗಳ ಸ್ಟೋರ್ ಮಾಡೋರು. ಸರ್ಕಾರಕ್ಕೆ ಹಾಳಾಗಿದ್ದ ಒಂದು 25-30 ಲಕ್ಷ ಖರ್ಚು ಮಾಡಿ ಯಾರ್ದಾರು ಹೋಗಿರಿ ಜಾಗ ಸದ್ಯಕ್ಕೆ ಮೆಟ್ಲಿಂಗ್ ಮಾಡಿಕೊಟ್ರಾಗಲ್ವಾ? ಚೆನ್ನಾಗಿರೋದ್ರೆ ಕಿತ್ತಾಕ್ಬಿಟ್ಟು ಹಾಕತ್ತವ್ರ. ಅದಕ್ಕೆ ದಯಮಾಡಿ ಡಿ ಸಿ ಅವ್ರು ಇದಕ್ಕೆ ಸ್ವಲ್ಪ ಆದೇಶ ಮಾಡಿ ಜಿಲ್ಲಾಧಿಕಾರಿಗಳು ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಮ್ ಎಲ್ ಎಗಳು ಬಂದು ರೈತರಿಗೆ ಅನುಕೂಲ ಮಾಡಿಕೊಡಿ ಅಂತ ತಮ್ಮಲ್ಲಿ ಮನವಿ ಅಷ್ಟೇ. ಇದು ಮಾಡಿದ್ರೆ ಇವ್ರಿಗೆ ನಮ್ಮ ಮೈಸೂರು ಕ್ಷೇತ್ರದ ಅಭಿವೃದ್ಧಿಗೆ ಚೆನ್ನಾಗಿ ಕಾಣೋದು. ರೈತರ ಥರದೇ ಎಲ್ಲ ಇಲ್ಲಿಗ ಬೆನ್ನೌಸೆ ಸುಮಾರು ರಾತ್ರಿ ಆಗಲೂ ಎಲ್ಲ. ಇದನ್ನು ಮುಖ್ಯಮಂತ್ರಿಗಳು ನೋಡ್ಬೇಕು ತಾನೇ ಅವರು ಬಂದು ಸ್ವಲ್ಪ ಇಳಿದು ನಡ್ಕೊಬರೋಕೆ ಕೇಳಿ ಒಂದು ರೌಂಡ. ನಮ್ಮ ಕ್ಷೇತ್ರದ ಎಮ್ ಎಲ್ ಎಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಇವರೆಲ್ಲ ಏನು ಮಾಡ್ತಿದ್ರು? ರೈತರದು ಮೊದಲು ಆದ್ಯತೆ ಏನು? ರೈತರು ಮೊದಲು, ರೈತರು ಬೆನ್ನೆಲುಬು. ಬೆನ್ನೆಲುಬು ಬತ್ತಲು ಬೀದ್ಕೊಂಡವ್ರು ಇರ್ತಿರಲ್ಲ ಮುಂಡ ರೈತರ ಒಳಗೆ. ಹಾಂ ಏನಾದರೂ ಸರ್ ಇದು ಡೆಂಗೋ ಬರ್ತದ, ಮಲೇರಿಯಾ ಬರ್ತದ, ಕಾಲರಾ ಬರ್ತದ, ಹಾಸ್ಪಿಟ್ಲಿಗೆಲ್ಲ ಕೊಡ್ತಾವೆ. ಇಲ್ಲಿ ಬೆಳಿತೀವಿ, ಇಲ್ಲಿ ಬರಲ್ಲ ಡೆಂಗಿ. ಪೇಪರ್ಗೆಲ್ಲ ಕೊಟ್ಟವರಲ್ಲ. ಬೆಂಗಳೂರಲ್ಲಿರೋ ಡೆಂಗಿ ಎಲ್ಲ ಕಾಂಕ್ರೀಟ್ ರೋಡು ಆಫೀಸರ್ಸ್ ಒಳಗಡೆ ಇರೋರು ಡೆಂಗಿ. 1 ಗಂಟಲ್ಲಿ ಹೆಂಗಸರು ಸುಧಾವ್ರ ಇಲ್ಲಿ ಗನ್ ಹೌಸಲ್ಲಿ ಬಂದು ಅವ್ರನ್ನ ವಿತರಣೆ ಮಾಡಿ ನೋಡಕ್ಕೆ ಹೇಳಿ ಅಧಿಕಾರಿಗಳನ್ನಲ್ಲಿ ಸ್ವಲ್ಪ ಸ್ಪಂದಿಸಿ. ಇದಕ್ಕೆ ಒಂದು 30 ಲಕ್ಷ ಮೆಟ್ಲಿಂಗ್ ಮಾಡಿಬಿಟ್ಟು ವಾಟ ಕೊಟ್ಬಿಟ್ರೆ ನೀರ ರೈತರು ಯಾರ್ದಾರು ಆಗಲಿ ಜಾಗ ಎಷ್ಟೋ ಕೋಟಿ ವೆಚ್ಚ ಮಾಡ್ತಾ ಇಲ್ವ ಸರ್ಕಾರ? ಇದನ್ನು ಮಾಡಕ್ಕೆ ಹೇಳಿ ದಯಮಾಡಿ ನಮ್ಮ ಈ ಕ್ಷೇತ್ರದ ಎಮ್ ಎಲ್ ಎ ಆಗಿರ್ಬೋದು, ಇಲ್ಲಿಗೆ ಜಿ ಡಿ ದೇವೇಗೌಡರು ಇಲ್ಲಿರೋದು ಅವ್ರು ಇರ್ಬೋದು, ಸಿದ್ದರಾಮಯ್ಯ ಅವ್ರು ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಿಗೆ ದಯಮಾಡಿ ಇದೊಂದು ಕೆಲಸ ಮಾಡ್ಕೊಡಿ ಕೇಳಿ ರೈತರಿಗೆ. ಮತ್ತು ಅವರ ಗ್ರಾಹಕರು ತಗೊಳಕ್ರು ಜಾಗಿಲ್ಲ ಅವ್ರಿಗೆ. ಸುರಿಯಾಕ ಟೊಮೆಟೊ ಸುರಿಯಕ್ಕೆ ಜಾಗಿಲ್ಲ. ಮಾಲ್ ತಗತ್ನಿ ಅಂದ್ರೆ ಸ್ವಚ್ಛವಾಗಿ ಹೊರಗಡೆ ತಗೊಂಡು ಹೋಗಕ್ಕೆ ಅವ್ರಿಗೆ ಆಯ್ತಿಲ್ಲ. ಮೊದಲು ಏನಪ್ಪ ಅಂದ್ರೆ ಆದ್ಯತೆಯಲ್ಲಿ ಸ್ವಚ್ಛವಾಗಿರ್ಬೇಕು ನೆಲ. ಬೇರೆ ಎಲ್ಲರೂ ಪೀಡರ್ ಪಾರ್ಕ್ ಖಾಲಿ ಇದ್ರೆ ಸರ್ಕಾರದ ಅಲ್ಲಿಗೆ ಮಾಡಕ್ಕೆ ಕೇಳಿದಮ್ಮ ಹೋಯ್ತೀವಿ ಅಲ್ಲಿಗೆ. ಮಾಲ್ಗಳಿಗೆಲ್ಲ ಹೋಗೋದು ಇದೇ ಪದಾರ್ಥ. ಇವು ತೋರಿಸೋದು ಆರ್ಗಾನಿಕ್ ಯಾವುದೂ ಅಲ್ಲ. ಇದೇ ನಾವು ಬೆಳೆಯೋದೇ. ನಾನು ತಂಬೇರೆ ತಂದು ಔಷಧಿ ಹೊಡೆದನ ಅದೇ ರೈತರ ಗತಿ ಹಿಂಗೆ ಬೀದಿ ಪಾಲು ಹೊಲಗಳೆಲ್ಲ ಪಾಳು ಬಿದ್ಕತ್ತವ. ಇದು ಬೆಳೆದ್ರೆ ತಾನೇ ಎಲ್ಲ ತಿನ್ನೋದು, ಊಟ ಮಾಡೋದು. ಇದು ಎನಿ ಒಂದು ಪದಾರ್ಥ ನಾವು ಬೆಳೀತಾ ಇರೋದು ಎಲ್ಲರಿಗೂ ತಿನ್ನಕ್ಕ. ನಾವೇ ನಿಲ್ಲಿಸ್ಬಿಡ್ರಿ ಎಲ್ಲಿ ತಿನ್ನಕ್ಕದ್ದು? ರೈತರು ಮಾತ್ರ ಬೆನ್ನೆಲುಬು. ಯಾತಿಗೆ ಬೆನ್ನೆಲುಬು? ಇಲ್ಲಿ ಬರೋಕ್ಕೆ ಹೇಳಿ ಅಧಿಕಾರಿಗಳು. ನೀವು ಬರ್ತಿದ್ರೆ ನೋಡಿ ಅಲ್ಲಿ ಹೆಂಗಾಗಿದ್ದಾವೆಲ್ಲ. ಅದಕ್ಕೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಇದೊಂದೇ ಹೇಳೋದು, ಬಂದು ಇದನ್ನು ಸ್ವಲ್ಪ ಶುದ್ಧೀಕರಣ ಮಾಡಿಕೊಟ್ಟು ಸಾಕು. ರೈತರು ನೆಮ್ಮದಿಯಾಗಿರ್ತಾರೆ. ಅವರು ಮಾಡ್ಬೋದಿದ, ಅವ್ರಿಗೂ ಅಧಿಕಾರ ಅದ ಇರಲಿ. ಮಹಾರಾಜರು ಬೇಕು ಅಂತ ಗೆಲ್ಸ್ಕೊಂಡಿದ್ದೀವಿ. ಅವರು ಬಂದು ಸ್ವಲ್ಪ, ಯಾಕಂದ್ರೆ ಹಿಂಭಾಗದಲ್ಲಿ ಇದ್ದೀವಿ ನಾವು, ದೂರ ಇಲ್ಲ. ಅವ್ರ ಅರಮನೆ ಹಿಂಭಾಗದಲ್ಲಿ ಇದ್ದೀವಿ. ಈ ಕೊಚ್ಚೆ ಒಳಗೆ ನಾವು ನಿಂತ್ಕೊಳ್ಳೋಕ್ಕಾಯ್ತಲ್ಲ. ದಯಮಾಡಿ ಒಂದು 25-30 ಲಕ್ಷ ಟೆಂಡರ್ ಕೆಲಸ ಮಾಡಿಕೊಟ್ರೆ ಅವ್ರಿಗೆ ಅದೊಂದೇ. ನಮಗೆ ಇನ್ನೇನು ಬೇಕಾಗಿಲ್ಲ. ಮನೆ ಬೇಡಿ ಗುಳ್ಳಾಕತ್ತೀವಿ, ಹೊಲದಲ್ಲಿ ಡ್ರೈನೇಜ್ ಬೇಡಿ, ನಮ್ಗೆ ಕವಲಿ ಕಟ್ಕತ್ತೀವಿ. ಇದೊಂದು ಮಾಡಕ್ಕೆ ಕೇಳಿದ ರೈತರಿಗೆ ಅನುಕೂಲ ಆಗಿ ದಯಮಾಡಿ ಅವ್ರಲ್ಲಿ ಮನವಿ ಮಾಡೋದು. ಕೊನೆಯದಾಗಿ ನಾವು ರೈತರು ಇಷ್ಟೇ, ನಮ್ಗೆ ಸ್ವಲ್ಪ ಮಾರಾಟಕ್ಕೆ ಸ್ವಚ್ಛತೆಯಿಂದ ಸ್ವಲ್ಪ ಮೆಟ್ಲಿಂಗ್ ಮಾಡ್ಕೊಡಕ್ಕೆ ಹೇಳಿ ದಯವಿಟ್ಟು. ಕೈಗೊಳ್ದವ್ರು ನಾವು ಉದ್ರವಾಗಿ ಹೋರಾಟ ಮಾಡ್ಬೇಕಾಯ್ತು, ಅಂದರೆ ವಿರುದ್ಧವಾಗಿ ಮಾಡ್ಬೇಕಾಯ್ತು, ಸರ್ಕಾರ ವಿರುದ್ಧವಾಗಿ. ದಯಮಾಡಿ ಅತಿ ಶೀಘ್ರದಲ್ಲಿ ಬಂದವರು ಈ ಜಾಗನ ನೋಡಿ, ಯಾರ್ದು ಅವ್ರದ್ದು ಇವ್ರದ್ದು ನಮ್ಗೆ ಗೊತ್ತಿಲ್ಲ, ಬೇರೆ ಯಾರದೇ ಆಗಿರಲಿ, ಒಂದು 30 ಲಕ್ಷ ಒಂದು 10 ವರ್ಷ ವೆಚ್ಚ ಮಾಡೋದು ಏನೂ ಆಗಲ್ಲ ಆಯಿತಾ. ನಮ್ಮ ರೈತ ತೆರಿಗೆ ದುಡ್ಡು ಬೇಕಾದಷ್ಟದ. ಅಲ್ಲಿ ಹೋದ್ರೆ ದಳ್ಳಾಳಿಗಳ ಕಟ್ಟ 6 ಕಾಸು 3 ಕಾಸು ಕೇಳ್ತಾರೆ. ಇಲ್ಲೇನೋ ಬೆಳಗಾನ ಮಡಿಕ ಮಾರ್ತಾರೆ ಕೂಲಿ ಕಾರ್ಮಿಕರು. ಕೇರಿಲ್ಲ, ಸುಮ್ಮನೆ ಹಸಿರು ಟವಲ್ ಹಾಕತ್ತಾರ. ನಾವು ರೈತರ ಕಡೆಯವ್ರು ಅಂತಾರೆ. ನಿಜವಾದ ರೈತರು ನಾವು ಇಲ್ಲಿ ನಿಂತಿರೋರು. ಅಲ್ಲಿ ಬರೋರು ಅಸ್ಸಾಂಬ್ಲಿಲಿ ಯಾರೂ ರೈತರಿಲ್ಲ. ಬೇಕಾದ್ರೆ ಅವರು ಉದ್ದೇಶಪೂರ್ವಕ ಏನಾದ್ರು ಹೇಳ್ಕೊಳ್ಳಿ. ನಾವು ನೇರವಾಗಿ ಹೇಳ್ತೀನಿ, ರೈತರು ಯಾರು ಅಸ್ಸಾಂಬ್ಲಿಗೆ ಹೋಗೋರಿಲ್ಲ. ಅವ್ರು 40 ಎಕರೆ 100 ಎಕರೆ ಇವರು ಎಲೆಕ್ಷನ್ಗೆ ಹೋಗಲ್ಲ. ಅವ ಜೀವನ ಒಂದು ಅದೇ ಹಂಗೆ ನಮ್ಮ ಜೀವನ ಇದೇ ಆಗ್ಬಿಡದ.